ಸೊ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಅಲ್ಲಿ ಉಂಟಾಗಿರುವಂತಹ ಬರಗಾಲ, ಅಲ್ಲಿರುವಂತಹ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಒಂದು ಕಡೆ ವೀಕ್ಷಣೆಯನ್ನ ಕೂಡ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿರುವಂತಹ ಭೀಕರ ಬರಗಾಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಈ ಭಾಗದ ಬರಗಾಲವನ್ನ ವೀಕ್ಷಿಸೋದಕ್ಕೆ ಅಲ್ಲಿ ಇರುವಂತಹ ರೈತರು ಎಷ್ಟು ಪರಿಸ್ಥಿತಿಯನ್ನ ಯಾವ ರೀತಿಯಾದಂತಹ ಸಮಸ್ಯೆಯನ್ನ ಅಲ್ಲಿ ಎದುರಿಸ್ತಾ ಇದ್ದಾರೆ, ಇದೆಲ್ಲದನ್ನ ಕೂಡ ವೀಕ್ಷಣೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಸಹ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತೆರಳಿದ್ರು. ನಂತರ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಇಲ್ಲಿನ ಜನ ಹಾಗೂ ಜನಪ್ರತಿನಿಧಿಗಳನ್ನ ಭೇಟಿ ಮಾಡ್ತೀನಿ. ಸೊ ಇದೇ ವೇಳೆಯಲ್ಲಿ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡುವಂತ ಒಂದು ಕೆಲಸವನ್ನ ಕೂಡ ಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಸಮಸ್ಯೆಗೆ ಯಾವಾಗಲೂ ಸಹ ಅಲ್ಲಿರುವಂತಹ ಸಮಸ್ಯೆಗೆ ಪರಿಹಾರವನ್ನ ಒದಗಿಸೋದಕ್ಕೆ ಸರ್ಕಾರ ರೆಡಿಯಾಗಿರುತ್ತೆ. ಬೆಳಗಾವಿಗೂ ತೆರಳಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬರಗಾಲ ವೀಕ್ಷಣೆ ಮಾಡೋದೇ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ. ಈ ಹಿಂದೆ ಕೂಡ ರಾಜ್ಯಕ್ಕೆ ಇದೇ ರೀತಿಯಾದಂಥ ಬರಗಾಲ ಎದುರಾಗಿತ್ತು. ಆಗ ಒಂದಷ್ಟು ಸಮಿತಿಯನ್ನ ರಚನೆ ಮಾಡಿ ಯಾವ ರೀತಿಯಾದಂಥ ಬರಗಾಲ ಉಂಟಾಗಿದೆ, ಅಲ್ಲಿ ಎಷ್ಟು ಬೆಳೆ ಹಾನಿಯಾಗಿದೆ, ಹೀಗೆ ಸಾಕಷ್ಟು ಸಮೀಕ್ಷೆಗಳನ್ನ ಕೂಡ ಸರ್ಕಾರ ನಡೆಸಿತ್ತು. ಆದರೆ ಈಗ ಖುದ್ದು ಸಿಎಂ ಡಿಕೆ ಶಿವಕುಮಾರೇ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತೆರಳಿ ಅಲ್ಲಿರುವಂತಹ ಸಮಸ್ಯೆಯನ್ನ, ಅಲ್ಲಿರುವಂತಹ ಪರಿಸ್ಥಿತಿಯನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜನರ ಬೇಡಿಕೆ ಏನಿದೆಯೋ ಅದನ್ನೆಲ್ಲ ಬಗೆಹರಿಸುವಂತ ಕೆಲಸ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಸಹ ತಿಳಿಸ್ತಾ ಇದ್ದಾರೆ. ಹೊಸದಾಗಿ ಪ್ರಜಾ ಇಲಾಖೆ ಅಂತ ಹೇಳಿ ಘೋಷಣೆ ಮಾಡಿ ಅದಕ್ಕೆ ಕೂಡ ಒಂದಷ್ಟು ನೇಮಕಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿಳಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ, ನೋಡೋಣ. ಇಲ್ಲಿಗೆ ಬಂದಿದ್ದೀನಿ, ಜನರ ಮತ್ತು ಜನಪ್ರತಿನಿಧಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ. ಇವತ್ತೆಲ್ಲ ಮೀಟಿಂಗ್ ಮಾಡ್ತೀನಿ. ತಿರ್ಗಾದಾದ್ಮೇಲೆ ಇನ್ನು 2-3 ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು, ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಸ್ಪೆಷಲ್ ಪ್ಯಾಕೇಜ್ ಬರಗಾಲ ನೋಡ್ಲಿಕ್ಕೇನೆ ಇಲ್ಲಿಗೆ ಬಂದಿದ್ದೀನಿ. ಜನರ ಮತ್ತು ಜನಪ್ರತಿನಿಧಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ. ಇವತ್ತೆಲ್ಲ ಮೀಟಿಂಗ್ ಮಾಡ್ತೀನಿ. ತಿರ್ಗಾದಾದ್ಮೇಲೆ ಇನ್ನು 2-3 ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು, ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನು ನಮ್ಮ